ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಮನೆಯಲ್ಲೇ ಮಾಡುವಂತ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ತುಂಬಾ ಜನ ನನಗೆ ಟೀಚಿಂಗ್ ಕೆಲಸ ಇದ್ರೆ ತಿಳಿಸಿ ಅಂತ ಹೇಳಿದ್ರಿ. ಸೊ ಇದು ಬಂದ್ಬಿಟ್ಟು ನಿಮ್ಗೋಸ್ಕರ. ನೀವೇನಾದ್ರೂ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಬೇಕು ಅಂತ ಇದ್ರೆ, ಲೈಕ್ US ಸ್ಟೂಡೆಂಟ್ಸ್ ಇಲ್ಲ ಬೇರೆ ಬೇರೆ ಕಂಟ್ರಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಬೇಕು ಮನೆಯಲ್ಲೇ ಕೂತು, ಮತ್ತೆ ಹಣ ಕೂಡ ಚೆನ್ನಾಗಿ ಅರ್ನ್ ಮಾಡಬೇಕು, ಪಾರ್ಟ್ ಟೈಮ್ ಕೆಲಸ ನೋಡ್ತಾ ಇದ್ರೆ ನಿಮ್ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಲೈಕ್ ಸ್ಟೂಡೆಂಟ್ಸು ಮಾಡ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ಬೋದು, ಇಲ್ಲ ಫುಲ್ ಟೈಮ್ ಮಾಡ್ತಾ ಒಂದು ಪಾರ್ಟ್ ಟೈಮ್ ಟೀಚಿಂಗ್ ಕೆಲಸ ನೋಡ್ತಾ ಇರೋರು ನೀವು ಕೂಡ ಮಾಡ್ಬೋದು. ಓಕೆ, ಸೊ ಇದು ಬೇಸಿಕಲಿ ಪಾರ್ಟ್ ಟೈಮ್ ಕೆಲಸ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಟೈಮ್ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡುವಂಥದ್ದು. ಆಯ್ತಾ, ಗಂಟೆಗೆ ನಿಮಗೆ ಇಲ್ಲಿ ಹಣ ಸಿಗುತ್ತದೆ, ಪರ್ ಕ್ಲಾಸ್ಗೆ ಗಂಟೆಗೆ ಹಣ ಸಿಗ್ತದೆ. ಆಯ್ತಾ, ಸೊ ನಮ್ಮ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಕೊಡ್ತಾರೆ. ಓಕೆ, ಸೊ ಇವಾಗ ಡಾಲರ್ ರೇಟ್ ಕೂಡ ಜಾಸ್ತಿ ಆಗಿದೆ, 94 ರೂಪಾಯಿ ಆಗಿದೆ $1 ಅಂತ ಹೇಳಿದ್ರೆ. ಸೊ ಇಲ್ಲಿ ಅವ್ರು ಎಷ್ಟು ಕೊಡ್ತಾರ ಅಂತ ಹೇಳಿದ್ರೆ ಪರ್ ಕ್ಲಾಸಿಗೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರೆ 700 ರಿಂದ 800 ಸಿಗ್ತದೆ. ಆಯ್ತಾ, ನೀವು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮನ್ ಅಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ಸಿಗುತ್ತೆ, 1000 ಮೇಲೆ ಸಿಗುತ್ತೆ. ಓಕೆ, ಸೊ ಒಂದು ಒಳ್ಳೆ ಆಪರ್ಚುನಿಟಿ. ಯಾರೆಲ್ಲ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾರೆ ಅವರಿಗೆ ಯಾವ ಪ್ಲಾಟ್ಫಾರ್ಮು, ಏನ್ ಕೆಲಸ, ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ಮತ್ತೆ ಫಸ್ಟ್ ಟೈಮ್ ನೀವು ನನ್ನ ಈ ವಿಡಿಯೋಗೆ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕೆ ಅಂತ ಹೇಳಿದ್ರೆ ನಾನು ಈ ತರ ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ನೋಟಿಫಿಕೇಶನ್ ಫಸ್ಟಿಗೆ ಬರುತ್ತೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇದರ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಫಸ್ಟಿಗೆ ಇದು ಜೆನ್ಯೂನಾ ಇಲ್ಲ ಫೇಕ್ ಅಂತ ಫಸ್ಟಿಗೆ ತಿಳಿಸ್ಕೊಡ್ತೀನಿ. ನಾನು ಎಲ್ಲ ವಿಡಿಯೋದಲ್ಲಿ ಮುಂಚೆ ನಾನು ಫಸ್ಟ್ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅದಾದ್ಮೇಲೆ ವಿಡಿಯೋಗೆ ಹೋಗುವಂಥದ್ದು. ಸೊ ರುವಿಮೋ ಅಂತ ನಾನು ಫಸ್ಟ್ ಟ್ರಸ್ಟ್ ವೈಲೆಟ್ ನೋಡಿದೆ. ಸ್ಕೋರ್ ಬಂದ್ಬಿಟ್ಟು 4 something ಇತ್ತು ಅಂತ ಹೇಳಿದ್ರೆ ಜೆನ್ಯೂನ್ ಇದೆ. ಸೊ ನಿಮಗೆ ಯಾವುದೇ ಥರದ ಇಲ್ಲಿ ಇವರು ಯಾವುದೇ ಸ್ಟೆಪ್ಪಲ್ಲಿ ನಿಮ್ಮ ಹತ್ರ ಹಣ ತಗೊಳ್ಳಲ್ಲ. ಓಕೆ, ಹಣ ತಗೊಂಡ್ರೆ ಅದು ಮೋಸ ಅಂತ. ಸೊ ಅದಕ್ಕೆ ನೀವು ಅರ್ಜಿ ಸಲ್ಲಿಸಕ್ಕೆ ಹೋಗಬಾರ್ದು. ಇಲ್ಲಿ ನಿಮಗೆ ಯಾವುದೇ ಸ್ಟೆಪ್ಪಲ್ಲಿ ಇವರು ಹಣ ತಗೊಳ್ಳಲ್ಲ. ಓಕೆ, ಮತ್ತೆ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೋರ್ ದೆನ್ 1000 ಫ್ಯಾಮಿಲಿ ಅಂತ ಹೇಳಿದ್ರೆ ತಮ್ಮ ಮಕ್ಕಳನ್ನ ಇಲ್ಲಿ ಟೀಚಿಂಗ್ ತಗೊಳ್ಳೋಕ್ಕೆ ಇದು ಮಾಡಿದ್ದಾರೆ. ಸೊ ತುಂಬ ಇವರು ಕೂಡ ಹಾಕಿದ್ದಾರೆ ನೋಡಿ, ತುಂಬ ಜನ ರಿವ್ಯೂ ಕೂಡ ಹಾಕಿದ್ದಾರೆ. ಆಯ್ತಾ, ಸೊ ಜೆನ್ಯೂನ್ ಇದೆ, ನಿಮಗೆ ಯಾವುದೇ ಥರದ ಮೋಸ ಇಲ್ಲಿ ಆಗಲ್ಲ. ಓಕೆ, ನೀವು ಅರ್ಜಿ ಸಲ್ಲಿಸಕ್ಕೆ ಏನು ಮಾಡ್ಬೇಕಂತಂದ್ರೆ ಲಾಸ್ಟ್ಗೆ ಬರಬೇಕು ವೆಬ್ಸೈಟ್ ಇದ್ದು. ಇಲ್ಲಿ ಬಿಕಮ್ ಅ ಟ್ಯೂಟರ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ಈ ಥರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ. ಟೀಚ್ US ಸ್ಟೂಡೆಂಟ್ಸ್ ಆನ್ಲೈನ್, ಮನೆಯಲ್ಲೇ ಮಾಡುವಂತಹ ಕೆಲಸ ಇದು. ನೀವು US ಸ್ಟೂಡೆಂಟ್ಸ್ಗೆ ಟೀಚ್ ಮಾಡುವಂಥದ್ದು. ಫ್ಲೆಕ್ಸಿಬಲ್ ಹಾರ್ಸ್, ಹೈ ಪೇ, ಸೆಲೆಕ್ಟಿವ್ ಹೈರಿಂಗ್. ಆಯ್ತಾ, ಸೊ ಸೆಲೆಕ್ಟಿವ್ ಹೈರಿಂಗ್ ನೀವು ಆಲೋಚನೆ ಮಾಡಬೇಕು. ಎಲ್ರಿಗಿದು ಕೆಲಸ ಸಿಗಲ್ಲ. ನೀವು ಚೆನ್ನಾಗಿ ಇಂಟರ್ವ್ಯೂ ಪಾಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ. ಚಂದ ಹೈ ಪೇ ಅಂತ ಹಾಕಿದ್ದಾರೆ, ಜಾಸ್ತಿ ಪೇಮೆಂಟ್ ಕೂಡ ಇರುತ್ತೆ ಇಲ್ಲಿ. ಓಕೆನಾ, ಸೊ ಜಾಯಿನ್ ರುವಿಮೋ, a fast growing live learning company built to support families around the world. We already teach more than 500 US families and work with a tutor across 7 countries as we scale towards serving 1 million families over the next decade. At our goal. So here why 100+ tutors from 7 countries love working with us. ಏನಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟ್ಯೂಟರ್ ಆಗಿ ತುಂಬ ಜನ ಕೆಲಸ ಮಾಡ್ತಾರೆ. ಬೇರೆ ಬೇರೆ ದೇಶದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಟ್ಯೂಟರ್ ಆಗಿ. ಏನಕ್ಕಂತ ಹೇಳಿದ್ರೆ ತುಂಬ ಚಂದ ಅರ್ನಿಂಗ್ ಇದೆ. ಆಯ್ತಾ, ಫಸ್ಟ್ ಮೇನ್ ಇವಾಗ ಡಾಲರ್ ರೇಟ್ ಜಾಸ್ತಿ ಆಗಿದೆ, 94 ರೂಪಾಯಿ ಆಗಿದೆ ಇವಾಗ ನಾನು ವಿಡಿಯೋ ಮಾಡಬೇಕಾದ್ರೆ. ಸೊ US ಡಾಲರ್ ನಿಮಗೆ ಹಣ ಸಿಗೋದು ಅಂತ ಹೇಳಿದ್ರೆ ಜಾಸ್ತಿನೇ ಸಿಗುತ್ತೆ. ನಮಗೆ ಇಂಡಿಯನ್ 500 ರೂಪಾಯಿ ಅಂತ ಹೇಳಿದ್ರೆ ಕಮ್ಮಿ, US $500 ಅಂತ ಹೇಳಿದ್ರೆ ತುಂಬ ಜಾಸ್ತಿ ಅಲ್ವಾ. ಆಯ್ತಾ, ಸೊ ಆ ಥರ ಇಲ್ಲಿ ಕಂಪೇರ್ ಮಾಡಿದ್ರೆ, ನಮ್ಮ ಇಂಡಿಯನ್ ಸ್ಕೂಲ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಹಣ ಸಿಗ್ತದೆ. ಅದು ಕೂಡ ಮನೆಯಲ್ಲೇ ಮಾಡುವಂಥದ್ದು. ಆಯ್ತಾ, ಟೀಚಿಂಗ್ ಕೆಲಸ. ಸೊ ಅದಕ್ಕೆ ಹೈ ಅರ್ನಿಂಗ್ ಪೊಟೆನ್ಷಿಯಲ್ ಇದೆ, ಮತ್ತು 0 ಅಡ್ಮಿನ್ ವರ್ಕ್. ಸೊ ಓನ್ಲಿ ಟೀಚಿಂಗ್ ಮಾಡಿದ್ರೆ ಆಯ್ತು ನೀವು. ಆಯಿತಾ, ಅದಾದಮೇಲೆ ಸಪೋರ್ಟ್ ಕಮ್ಯುನಿಟಿ, ನಿಮಗೆ ಸಪೋರ್ಟ್ ಟೀಮ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಮತ್ತು ಮನೆಯಲ್ಲೇ ಮಾಡುವಂಥ ಕೆಲಸ ಇದು, ಇಲ್ಲಿಂದ ಬೇಕಾದರೂ ಮಾಡ್ಬೋದು. ಸೊ ಇದು ನಾನು ಬೇಸಿಕಲಿ ಇವಾಗ ಹೇಳ್ತಾ ಇರೋದು ಇಂಡಿಯನ್ ಇದಕ್ಕೆ. ಸೊ ಇಂಡಿಯನ್ ಯಾರೆಲ್ಲ ಬಿಲಾಂಗ್ ಆಗಿದ್ದೀರಾ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ. ಸೊ ಇಲ್ಲಿ ಅಪ್ಲೈ ನಾವು ಅಂತ ಕಾಣ್ತಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಆವಾಗ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನಿಮ್ಮದು ಫುಲ್ ನೇಮ್ ಸುಷ್ಮಿತಾ ಪ್ರಭು. ಇದು ಆಟೋಮೆಟಿಕ್ ತೊಗೊತಾ ಇದೆ ಗೈಸ್, ಇದು ರಾಂಗ್ ಇದೆ. ಇದು ನಿಮ್ಮದು ಕರೆಕ್ಟ್ ಆಗಿರೋ ಮೇಲ್ ಅಡ್ರೆಸ್ ಹಾಕಿ, ಮತ್ತು ನಿಮ್ಮದು ಇಲ್ಲಿ ಫೋನ್ ನಂಬರ್ ಕರೆಕ್ಟ್ ಆಗಿರೋದು ಹಾಕಿ. ಅದಾದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ, ಪ್ರೈಮರಿ ಟೀಚಿಂಗ್ ಏರಿಯಾ. ಓಕೆ, ನೀವು ಯಾವ ಸಬ್ಜೆಕ್ಟ್ ನಿಮಗೆ ಟೀಚಿಂಗ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ. ಆಯಿತಾ, ಮ್ಯಾಥ್ಸ್ ಇದೆ, ಇಂಗ್ಲೀಷ್ ಇದೆ, ಸೈನ್ಸ್ ಇದೆ, ಕೋಡಿಂಗ್ ಇದೆ. ಓಕೆ, ಸೊ ನನಗೆ ಎಲ್ಲಕ್ಕಿಂತ ಇಷ್ಟ ಕೋಡಿಂಗ್. ಸೊ ನಾನು ಕೋಡಿಂಗ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದು ನೀವು ಸೆಲೆಕ್ಟ್ ಮಾಡಿ.
ಓಕೆ, ಒನ್ ಆಯಿತಾ, ಒನ್ ಅಮಾಂಗ್ ದಿಸ್ ಫೋರ್. ಓಕೆ, ನಾನು ಇವಾಗ ಕೋಡಿಂಗ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಿಚ್ ಕೋಡಿಂಗ್ ಟೂಲ್ಸ್ ಆರ್ ಏರಿಯಾಸ್ ಯು ಆರ್ ಕರೆಂಟ್ಲಿ ಕಂಫರ್ಟೇಬಲ್ ಟೀಚಿಂಗ್ ಆಯಿತಾ. ಮಲ್ಟಿಪಲ್ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಬಿಗಿನರ್ ಪೈಥಾನ, ಸೊ ನಂಗೆ ಗೊತ್ತಿರೋದು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇಂಟರ್ಮೀಡಿಯೇಟ್ ಪೈಥಾನ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಬಿಗಿನರ್ ವೆಬ್ ಪೇಜಸ್ HTML CSS JS ಇದೆಯಲ್ಲ ಅದು ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಎಲ್ಲ ಗೊತ್ತಿದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅಲ್ಲಿ. ಓಕೆ, ಸೊ ಆರ್ ಯು ಕಂಫರ್ಟೇಬಲ್ ಟೀಚಿಂಗ್ ಲೈವ್ ವೈಲ್ ಸ್ಕ್ರೀನ್ ಶೇರಿಂಗ್, ಟೈಪಿಂಗ್ ಕೋಡ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಯುವರ್ ಥಿಂಕಿಂಗ್ ಅಟ್ ದ ಸೇಮ್ ಟೈಮ್. ಇದು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ಸೆಲೆಕ್ಟ್ ಮಾಡಿದ ಆಪ್ಷನ್ ಸೆಲೆಕ್ಟ್ ಮಾಡಿ ಕೋಡಿಂಗ್ ಅಪ್ಲೈ ಮಾಡುವವರು. ಸೊ ಇಲ್ಲ ಅಂತ ಹೇಳಿದ್ರೆ ಕೂಡ ನಿಮಗೆ ಇಲ್ಲಿ ಬೇರೆ ಕ್ವಶನ್ಸ್ ಬರುತ್ತೆ. ಓಕೆ, ನೀವೀಗ ಬೇರೆ ಸೆಲೆಕ್ಟ್ ಮಾಡಿ ಇಲ್ಲಿ ಬೇರೆ ಕ್ವಶನ್ ಬರ್ತದೆ, ಅದಕ್ಕೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಹ್ಯಾವ್ ಯು ಟಾಟ್ ಕೋಡಿಂಗ್ ಆರ್ ಪ್ರೋಗ್ರಾಮಿಂಗ್ ಬಿಫೋರ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ನನ್ನ ಕಾಲೇಜ್ ಡೇಸಲ್ಲಿ ನನ್ನ ಜೂನಿಯರ್ಸಿಗೆ ಟೀಚ್ ಮಾಡಿದ್ದೀನಿ. ಸೊ ಇದೆರಡು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಗ್ರೇಡ್ ವೈಸ್ ಕಂಫರ್ಟ್ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ನಿಮಗೆ ಯಾವ್ದು ಮ್ಯಾನೇಜಬಲ್ ಆಗ್ತದೆ, ಹೈಲಿ ಕಂಫರ್ಟೇಬಲ್ ಆಗುತ್ತೆ ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಈ ಥರ ನಿಮ್ಗೆ ಯಾವ ಥರ ಇದೆ ಅದು ನೀವು ಸೆಲೆಕ್ಟ್ ಮಾಡಬೇಕು. ನಾಟ್ ಕಂಫರ್ಟೇಬಲ್ ಅಂದರೆ ನಾಟ್ ಕಂಫರ್ಟೇಬಲ್, ಇಲ್ಲ ಕಂಫರ್ಟೇಬಲ್ ಅಂತ ಹೇಳಿದ್ರೆ ಕಂಫರ್ಟೇಬಲ್, ಮ್ಯಾನೇಜಬಲ್ ಅಂತ ಹೇಳಿದ್ರೆ ಮ್ಯಾನೇಜಬಲ್ ಸೆಲೆಕ್ಟ್ ಮಾಡಿ. ಮತ್ತು ಅವೈಲಬಿಲಿಟಿ ಫಾರ್ ಟ್ಯೂಟರಿಂಗ್ ಆಯಿತಾ. ಯಾವ ಟೈಮಲ್ಲಿ ನಿಮ್ಗೆ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ. ಇವಾಗ ನೀವು ಕೆಲವೊಬ್ಬರು ಎಲ್ಲೋ ಬೇರೆ ಕೆಲಸ ಮಾಡ್ತಾ ಇದ್ದೀರಾ, ಅದರೊಟ್ಟಿಗೆ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇರೋರು. ಸೊ ನೀವೇನು ಮಾಡಿ, ನೀವು ಯಾವ ಟೈಮಲ್ಲಿ ಫ್ರೀ ಇದ್ದೀರಾ, 4 to 8 ಇದ್ದೀರಾ ಅದು ಸೆಲೆಕ್ಟ್ ಮಾಡಿ, ಇಲ್ಲ ಮಾರ್ನಿಂಗ್ 8 ಇದರಿಂದ ಫ್ರೀ ಇದ್ದೀರಾ, ಎರಡು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಆಯಿತಾ. ಸೊ ನಿಮ್ಗೆ ಯಾವ ಫ್ರೀ ಇದ್ದೀರಾ ಅದು ಇಲ್ಲಿ ಸೆಲೆಕ್ಟ್ ಮಾಡಿ. ನಾ ಇದೆರಡು ಸೆಲೆಕ್ಟ್ ಮಾಡ್ತಾ ಇದ್ದೆ, ನೀವು ಯಾವ ಸೆಲೆಕ್ಟ್ ಇದೆ ನಿಮಗೆ ಅದು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಎಕ್ಸ್ಪೆಕ್ಟೆಡ್ ರೇಟ್ ಪರ್ ಅವರ್. ಓಕೆ, ಸೊ ನೀವು ಇವಾಗ ತುಂಬ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನೀವು ಇಲ್ಲಿ ಜಾಸ್ತಿ ಸೆಲೆಕ್ಟ್ ಮಾಡ್ಬೋದು ಆಯಿತಾ. ಲೈಕ್ 5 years 6 years ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ತುಂಬ ಜಾಸ್ತಿ, ಲೈಕ್ ಪರ್ ಹವರ್ ಇದು ಇಂಡಿಯನ್ ರುಪೀಸಲ್ಲಿ. ಓಕೆ, ಏನು ಅಂದರೆ ಲೈಕ್ 1 year 2 year ಎಕ್ಸ್ಪೀರಿಯನ್ಸ್ ಇರೋರು ಒಂದು 700-800 ಹಾಕಿ. ತುಂಬ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಲೈಕ್ 1000 1500 ಆ ಥರ ಹಾಕಿ. ಓಕೆ, ಸೊ ನಾನಿಲ್ಲಿ 700 ಹಾಕ್ತಾ ಇದ್ದೀನಿ. ಸೊ ನಿಮಗೆ ಕಂಫರ್ಟೇಬಲ್ ಎಷ್ಟಿದೆ ಅದು ಹಾಕಿ, ಗಂಟೆಗೆ ಎಷ್ಟು ಬೇಕಂತ. ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಫೆಮಿಲಿಯಾರಿಟಿ ಇನ್ ಟೀಚಿಂಗ್ US ಕಾಮನ್ ಕೋರ್ಸ್ ಸ್ಟ್ಯಾಂಡರ್ಡ್ಸ್. ಸೊ ಎಕ್ಸ್ಪೀರಿಯನ್ಸ್ ಇದೆಯಾ, ಫೆಮಿಲಿಟಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಾನು ಬೇಸಿಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ನನ್ನ ಅಂತ ಹಾಕಿ, ಇಲ್ಲ ಗುಡ್ ಅಂತ ಹೇಳಿದ್ರೆ ಗುಡ್ ಅಂತ ಹಾಕಿ. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಆರ್ ಸ್ಪೆಷಲೈಸೇಷನ್ ಇನ್ ವರ್ಕಿಂಗ್ ವಿತ್ ಎನಿ ಆಫ್ ದ ಫಾಲೋಯಿಂಗ್ ಸ್ಟೂಡೆಂಟ್ ಪ್ರೊಫೈಲ್ ಅಂತ ಕೇಳ್ತಾ ಇದ್ದಾರೆ. ಇದ್ರೆ ಎಸ್ ಅಂತ ಯಾವ್ದಾದ್ರು ಸೆಲೆಕ್ಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನನ್ ಆಫ್ ದ ಎಬೋ. ಓಕೆ, ನಿಮ್ದು ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕಾಗ್ತದೆ ನೀವು. ಅದಾದಮೇಲೆ ಆನ್ಸರ್ ಇನ್ 50 to 100 words. ವೈ ಡು ಯು ಟ್ಯೂಟರ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ಎನಿಥಿಂಗ್ ಎಲ್ಸ್. ಏನಕ್ಕೆ ನೀವು ಟೀಚಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ವಾಟ್ ಮೇಡ್ ಯು ಜೆನ್ಯೂನ್ಲಿ ಎಕ್ಸೈಟೆಡ್ ಅಬೌಟ್ ಟೀಚಿಂಗ್ ದಿಸ್ ವೀಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಆನ್ಸರ್ ಇದು ಮಾಡಿ. ನಾನು ಏನು ಮಾಡ್ತೀನಿ ಅಂತ ChatGPT ಸೇಮ್ ಇದೇ ಆನ್ಸರ್ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋದರೆ ನಿಮಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಆಯಿತಾ. ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಕಾಪಿ ಮಾಡಿಕೊಂಡು ಲೈಕ್ ನಿಮಗೆ ಯಾವ ಥರ ಆನ್ಸರ್ ಕರೆಕ್ಟಾಗಿ ಅನಿಸುತ್ತೆ ಆ ಥರ ಇದಕ್ಕೆ ಬರಿಬೇಕು. ಓಕೆನಾ, ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಒಂದು ಆನ್ಸರ್ ಅಂತ ಗೊತ್ತಾಗ್ತಲ್ಲ ನಿಮ್ಗೆ ಈ ಥರ ಬರಿಬೇಕಂತ. ಸೊ ನೀವು ನಿಮ್ಮದು ಓನ್ ಆನ್ಸರ್ ಬರೀರಿ ಇಲ್ಲಿ. ಇಲ್ಲ ಅಂತ ಹೇಳಿದ್ರೆ ಕೂಡ ಈ ಥರ ಬರಿಬೋದು, ಬಟ್ ನಿಮ್ದು ಓನ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಡು ಯು ಹ್ಯಾವ್ ಆಲ್ ದೀಸ್ ಬೇಸಿಕ್ಸ್ ಫಾರ್ ಅನ್ ಆನ್ಲೈನ್ ಕ್ಲಾಸ್ ಅಂತ ಕೇಳ್ತಾರೆ. ಲ್ಯಾಪ್ಟಾಪ್ ಬೇಕು, ಹೆಡ್ಸೆಟ್ ಬೇಕು, ವೈಫೈ ಬೇಕು. ಓಕೆ, ಸೊ ಇಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ChatGPT ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಶೇರ್ 1 to 2 ಲಿಂಕ್ಸ್ ದ್ಯಾಟ್ ಡೆಮೋನ್ಸ್ಟ್ರೇಟ್ ಯುವರ್ ಕೋಡಿಂಗ್ ಬ್ಯಾಕ್ಗ್ರೌಂಡ್ ಆಯಿತಾ. ನಾನು ಕೋಡಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಲ್ಲ, GitHub ಲಿಂಕ್ ಕೇಳ್ತಾ ಇದ್ದಾರೆ ಅವರು. ಓಕೆ, ಸೊ ಇದ್ದರೆ ನೀವು ಇಲ್ಲಿ ಸ್ಪೆಸಿಫೈ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ನೀವು ಮ್ಯಾಥ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕೂಡ ಏನಾದರೂ ಲಿಂಕ್ ಕೇಳೋ ಚಾನ್ಸಸ್ ಇದೆ. ಇದ್ರೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಆಪ್ಷನಲ್. ಓಕೆ, ರೆಫರ್ಡ್ ಬೈ ಇದು ಆಪ್ಷನಲ್. ನಿಮ್ದು ಅಡ್ರೆಸ್ ಇಲ್ಲಿ ಕರೆಕ್ಟ್ ಹಾಕಬೇಕು. ನೀವು ಫುಲ್ ಅಡ್ರೆಸ್ ಹಾಕಿ. ನಾನು ಇಲ್ಲಿ ಖಾಲಿ ಮೈಸೂರು ಅಂತ ಹಾಕ್ತೀನಿ. ನೀವು ನಿಮ್ದು ಇಲ್ಲಿ ಕರೆಕ್ಟ್ ಅಡ್ರೆಸ್ ಹಾಕಿ.
ಮತ್ತು ನಿಮ್ಮದು ಸ್ಟೇಟ್, ಯಾವ ಸ್ಟೇಟಿಂದ ಬಿಲಾಂಗ್ ಆಗಿದ್ದೀರಾ ನೀವು ಅದಿಲ್ಲಿ ಸೆಲೆಕ್ಟ್ ಮಾಡಿ. ಎಲ್ಲ ಸ್ಟೇಟ್ ಅವರು ಅಪ್ಲೈ ಮಾಡ್ಬೋದು ಆಯಿತಾ. ಇಂಡಿಯಾದಿಂದ ಎಲ್ಲ ಸ್ಟೇಟ್ ಅವರು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡಿದ ಕೂಡ ನಿಮಗೆ ಈ ಥರ ಬರ್ತದೆ, ಅಪ್ಲೈ ಟು ಬಿಕಮ್ ಅ ಟ್ಯೂಟರ್. ಸೊ ನಾವು ಏನು ಮಾಡೋಣ ಅಂತಂದರೆ, ನಾವು ಅವಾಗ ಏನು ಮೇಲ್ ಐ ಡಿ ಕೊಟ್ಟಿದ್ದೀವಿ ನೋಡಿ ಅಪ್ಲೈ ಮಾಡೋಕ್ಕೆ, ಅಲ್ಲೋಗಿ ಚೆಕ್ ಮಾಡೋಣ. ಒಂದು 2 ನಿಮಿಷ ಬಿಟ್ಟು ನಿಮ್ಗೆ ಇದು ಮೇಲ್ ಬರ್ತದೆ ಆಯಿತಾ. ನಿಮ್ಮ ಮೇಲ್ ಐ ಡಿಗೆ, ಅವಾಗ ಕೊಟ್ಟಿರೋ ಮೇಲ್ ಐ ಡಿಗೆ, ಸುಷ್ಮಿತಾ ಯುವರ್ ರಿವ್ಯೂ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೆಪ್ ಇನ್ಸೈಡ್. ಓಕೆ, ಹಾಯ್ ಸುಷ್ಮಿತಾ, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಟು ರಿವ್ಯೂ. ಯು ಆರ್ ಹಿಯರ್ ಇನ್ ದ ಜರ್ನಿ ನಾವು. ಸೊ ಫಾರ್ಮ್ 5 minutes ಅದು ಆಲ್ರೆಡಿ ಡನ್ ಆಯಿತು. ನೆಕ್ಸ್ಟ್ ಆಟೋಮೇಟೆಡ್ ವಿಡಿಯೋ ಇಂಟರ್ವ್ಯೂ, ಇದು ವಿಡಿಯೋ ಇಂಟರ್ವ್ಯೂ ಇವಾಗ ಅದು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಮತ್ತು ಟೀಚ್ ಟು ಥಿಂಕ್ ರೌಂಡ್ ಇರ್ತದೆ, 3rd ರೌಂಡ್, ಅದು ನೀವು ಕಂಪ್ಲೀಟ್ ಮಾಡಬೇಕು. ರಿಯಲ್ ಕ್ಲಾಸ್ ರೂಮ್ ರೌಂಡ್ 4th ರೌಂಡ್, ಅದು ನೀವು ಕಂಪ್ಲೀಟ್ ಆಗಬೇಕು. ಅದು ಆದಮೇಲೆ ನಿಮಗೆ ಆಫರ್ ಮತ್ತು ಆನ್ಬೋರ್ಡಿಂಗ್, ಆಫರ್ ಲೆಟರ್ ಕೊಟ್ಟು ಆನ್ಬೋರ್ಡ್ ಮಾಡ್ತಾರೆ. ಓಕೆ, ಈ ಥರ ಇರುವಂಥದ್ದು. ಹಿಯರ್ ಇಸ್ ಯುವರ್ ನೆಕ್ಸ್ಟ್ ಸ್ಟೆಪ್, ಕಂಪ್ಲೀಟ್ ಆಟೋಮೇಟೆಡ್ ವಿಡಿಯೋ ಇಂಟರ್ವ್ಯೂ, ಕಂಪ್ಲೀಟೆಡ್ ಸ್ಟೆಪ್ 2 ವಿದಿನ್ ನೆಕ್ಸ್ಟ್ 24 hours. ಇವಾಗ ಆಟೋಮೇಟೆಡ್ ವಿಡಿಯೋ ಇಂಟರ್ವ್ಯೂ ಇದೆಯಲ್ಲ, ಅದನ್ನು 24 ಗಂಟೆ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಅದನ್ನು ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ಟಾಪಲ್ಲಿ ಅಷ್ಟೇ ಮಾಡಲಿಕ್ಕಾಗುತ್ತೋ. ಮತ್ತು ನಿಮ್ಮ ಹತ್ರ ಚೆನ್ನಾಗಿರೋ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಮತ್ತು ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಬಾರ್ದು. ನಾಯ್ಸ್ ಇದ್ದರೆ ನೀವು ಇದರಲ್ಲಿ ಸೆಲೆಕ್ಟ್ ಆಗಲ್ಲ, ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ನಂಗೆ ಹೇಳ್ಬೇಡಿ. ನೀವು ಎಷ್ಟೇ ಚೆನ್ನಾಗಿ ಇಂಟರ್ವ್ಯೂ ತೊಗೊಂಡ್ರು ನಾಯ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಅವಾಗ ನಿಮ್ಮನ್ನು ಸೆಲೆಕ್ಟ್ ಮಾಡೋದೇ ಇಲ್ಲ. ಓಕೆ, ಸೊ ಇದು ನೀವು, ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ, ಮ್ಯಾಥ್ಸಾ, ಇಂಗ್ಲೀಷಾ, ಕೋಡಿಂಗಾ, ಯಾವುದು ಇಂಟ್ರೆಸ್ಟ್ ಇದೆ ಅದು ಒತ್ತಿ ನೀವು ವಿಡಿಯೋ ಇಂಟರ್ವ್ಯೂ ತೊಗೋಬೇಕಾಗ್ತದೆ. ಓಕೆ, ಸೊ ಈ ಥರ ಇರುತ್ತೆ. ಇಂಗ್ಲೀಷ್ ಡ್ಯೂರೇಷನ್ 15 ನಿಮಿಷ ಇರ್ತದೆ ಆಯಿತಾ. ಪೊಸಿಷನ್ ಆನ್ಲೈನ್ 1 to 1 ಕೋಡಿಂಗ್ ಟ್ಯೂಟರ್ ಫಾರ್ US ಸ್ಟೂಡೆಂಟ್ಸ್, ನೈಟ್ ಶಿಫ್ಟ್. ಸೊ ಇಂಟರ್ವ್ಯೂ ಲ್ಯಾಂಗ್ವೇಜ್ ಇಂಗ್ಲೀಷ್. ಅದಾದಮೇಲೆ ಸೊ ಇಂಗ್ಲೀಷ್ ಇಂಡಿಯಾ ಅಂತ ಹಾಕ್ತೀನಿ. ಅದಾದಮೇಲೆ ಬಿಗಿನ್, ದಿಸ್ ಈಸ್ ಎ ಇಂಟರ್ವ್ಯೂ ವರ್ಕ್ಸ್ ಬೆಸ್ಟ್ ಆನ್ ಕಂಪ್ಯೂಟರ್ಸ್ ಅಷ್ಟೇ ಆಯಿತಾ. ಸೊ ಬಿಗಿನ್ ಮಾಡಿ ನೀವು ಇಂಟರ್ವ್ಯೂ ತೊಗೋಬೇಕಾಗ್ತದೆ. ಓಕೆ, ಸೊ ಸೈನ್ ಆಫ್ ಇದು ಗೂಗಲ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ಎಂಟರ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಓಕೆ, ಸೊ ಗೆಟ್ ಫೆಮಿಲಿಯರ್ ವಿತ್ ಎ ಇಂಟರ್ವ್ಯೂ, ವ್ಯೂ ಟಿಪ್ಸ್ ಆ್ಯಂಡ್ ಪ್ರಾಕ್ಟೀಸ್, ಸ್ಟಾರ್ಟ್ ಆ್ಯಕ್ಚುಲ್ ಇಂಟರ್ವ್ಯೂ. ನೀವು ಟಿಪ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಇಂಟರ್ವ್ಯೂ ತೊಗೊಂತಾರೆ ಅಂತ ಹೇಳಿದ್ರು ಮಾಡ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಬೆಟರ್ ನೀವೇನು ಮಾಡಿ ಅಂತಂದರೆ ವ್ಯೂ ಟಿಪ್ಸ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಇಂಟರ್ವ್ಯೂ ತೊಗೊಳ್ಳಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತಾರೆ ಯಾವ ಥರ ಇರುತ್ತೆ ಅಂತ ಇಂಟರ್ವ್ಯೂ. ಅದಾದಮೇಲೆ ಇದು ಮಾಡಿ. ಓಕೆ, ನಿಮ್ಗೆ ಇದೆಲ್ಲ ಆಪ್ಷನ್, ನೀವು ನಿಮ್ಗೆ ಏನು ಬೇಕೋ ಅದೆಲ್ಲ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇದ್ರ ಮೇಲೆ ನಿಮ್ಗೆ ಇಲ್ಲಿ ಅವರು ಕ್ವಶನ್ ಕೇಳುವಂಥದ್ದು, ಅದಕ್ಕೆ ನೀವು ಆನ್ಸರ್ ಮಾಡುವಂಥದ್ದು. ಓಕೆ, ಸೊ ಇದು ನೀವು ಇಂಟರ್ವ್ಯೂ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಕರೆಕ್ಟಾಗಿ ಆನ್ಸರ್ ಮಾಡಿಕೊಂಡು ಈ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿ. ಸೊ ಇದಾದಮೇಲೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ನೀವು ಇದ್ರ ಸೆಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡ್ ಹಾಕಿದ್ರಲ್ಲ ಇಲ್ಲಿ ಏನಂತ, ನೆಕ್ಸ್ಟ್ ರೌಂಡ್ ಟೀಚ್ ಟು ಥಿಂಕ್ ರೌಂಡ್ಗೆ ಇದು ಮಾಡ್ತಾರೆ. ನೀವು ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ರೌಂಡ್ ಮೇಲೆ ಬರಲ್ಲ. ಓಕೆನಾ, ಸೊ ಈ ಥರ ಇಲ್ಲಿ ಮಾಡುವಂಥದ್ದು.